ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮೀನು ಸಾಂಬಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಮಸಾಲೆ ಮಾಡ್ಕೊಳ್ಳೋಣ. ಇಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ಇದಿಷ್ಟು ಹಸಿ ಶುಂಠಿ ತಗೊಂಡಿದ್ದೀನಿ. ಇದನ್ನು ಸಿಪ್ಪಿ ಎಲ್ಲ ತೆಗೆದು ತಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ. ಇವಿಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಮಿಕ್ಸಿ ಮಾಡೋಕ್ಕೆ ಒಂದು ಜಾರ್ ತಗೊಳ್ತಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ತೊಳೆದಿರೋ ಕೊತ್ತಂಬರಿ ಸೊಪ್ಪನ್ನ ಈಗ ಜಾರಿಗೆ ಸೇರಿಸ್ಕೊಳ್ತಿದ್ದೀನಿ. ಸಿಪ್ಪಿ ಎಲ್ಲ ತೆಗೆದು ತೊಳೆದು ಕಟ್ ಮಾಡಿರೋ ಹಸಿ ಶುಂಠಿನೂ ಸಹ ನಾನು ಸೇರಿಸ್ಕೊಳ್ತಿದ್ದೀನಿ. ಇಷ್ಟು ಬೆಳ್ಳುಳ್ಳಿನೂ ಸಹ ನಾನು ಸೇರಿಸ್ಕೊಳ್ತಿದ್ದೀನಿ. ಇದನ್ನೆಲ್ಲ ನಾವು ಸೇರಿಸ್ಕೊಂಡಿದ್ದಾದಮೇಲೆ ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಇದೇ ಥರ ಭಾಳ ಬೆಳ್ಳುಳ್ಳಿ, ಭಾಳ ಹಸಿ ಶುಂಠಿ, ಭಾಳಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡು ಸ್ವಲ್ಪ ಉಪ್ಪು ಸೇರಿಸಿ ಈ ಥರ ನೈಸ್ ಪೇಸ್ಟ್ ಮಾಡ್ಕೊಂಡು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಾವು ಒಂದು 15 ದಿನವರೆಗೂ ಇದನ್ನ ದಿನ ಮಾಡೋ ಪಲ್ಯ ಸಾಂಬಾರುಗಳಿಗೆ ಬಳಸ್ಕೋಬೋದು. ಒಂದು ದೊಡ್ಡ ಸೈಜ್ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಇದೀಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಈ ಫಿಶ್ ಸಾರು ಮಾಡಲಿಕ್ಕೆ ರೆಡಿ ಮಾಡಿದ್ದೀನಿ. ಇದು ಉಪ್ಪು ಹುಳಿಯಲ್ಲಿ ಒಂದು 2 ತಾಸು ಚೆನ್ನಾಗಿ ನೆಂದ ಮೇಲೆ ಕ್ಲೀನಾಗಿ ಮತ್ತೊಂದು 2 ಸಲ ಕ್ಲೀನಾಗಿ ಹುಳಿ ಉಪ್ಪೆಲ್ಲ ಹೋಗೋ ಥರ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಈ ಥರ ನೋಡಿ ಎಷ್ಟು ಬೆಳ್ಳಗೆ ಎಷ್ಟು ಕ್ಲೀನಾಗಿದೆ ಅಂತ. ಈ ಥರ ಮಾಡಬೇಕು. ಮೀನೆಲ್ಲ ತೊಳೆದ್ಮೇಲೆ ಒಂದು ಸ್ವಲ್ಪ ಹುಣಸೆ ಹುಳಿಯಲ್ಲಿ ನೆನೆ ಹಾಕಬೇಕು. ಸ್ವಲ್ಪ ಉಪ್ಪು ಹಾಕಿದರೆ ಸಾಕು. ಹುಣಸೆ ಹುಳಿಯಲ್ಲಿ 2 ತಾಸು ಚೆನ್ನಾಗಿ ನೆಂದು ಎಲ್ಲ ಅದು ನೀಚೆಲ್ಲ ಬಿಟ್ಕೊಂಡಿದೆ. ಈಗ ನಾನು ಸಾಂಬಾರು ಮಾಡ್ತೀನಿ. ಇದಿಷ್ಟು ಸಾಂಬಾರಿಗೆ ನಾನು ಮಸಾಲೆ ಜೊತೆ ಮಾಡಿದ್ದೀನಿ. ಅದನ್ನೀಗ ಮಿಕ್ಸಿ ಮಾಡಿದ್ದೀನಲ್ಲ ಅದನ್ನೆಲ್ಲ ಹಾಕಿ ಸಾಂಬಾರು ಮಾಡೋದನ್ನು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ಮೀನು ಸಾರಿಗೆ ಇಷ್ಟು ಹುಣಸೆ ಹುಳಿನ ನಾನು ಆಲ್ರೆಡಿ ತೊಳೆದು ನೆನೆ ಹಾಕಿದ್ದೀನಿ. ಇಷ್ಟು ಹುಣಸೆ ಹಣ್ಣು ತಗೊಳ್ತೀನಿ ನಾನು. ಟೊಮೊಟೊ ಏನು ಯೂಸ್ ಮಾಡಲ್ಲ ನಮ್ಮ ಮನೆಯಲ್ಲಿ ನಾವು. ಹಾಗಾಗಿ ಇಷ್ಟು ಹುಣಸೆ ಹಣ್ಣು ನಾನು ಬಳಸಿ ಮೀನು ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಬಟ್ಲು ಒಣ ಕೊಬ್ಬರಿ ತಗೊಂಡಿದ್ದೀನಿ. ಒಣ ಕೊಬ್ಬರಿ ಹಾಕಿದರೆ ಸಾಂಬಾರು, ಮೀನು ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ನಾನು ಇದೊಂದು ಒಣ ಕೊಬ್ಬರಿನ ಸಣ್ಣದಾಗಿ ಪುಡಿ ಮಾಡ್ಕೊಳ್ತೀನಿ. ಇಷ್ಟು ಕಡಲೆ ತಗೊತೀನಿ. ಈ ಹುರ್ಗಡ್ಲೆನ ನಾನು ಈ ಕೊಬ್ಬರಿ ಜೊತೆ ಪುಡಿ ಮಾಡಿಟ್ಕೊಳ್ತೀನಿ. ಇದೆರಡನ್ನೂ ಸಹ ನಾನು ಮೀನು ಸಾಂಬಾರಿಗೆ ಹಾಕ್ಕೊಳ್ತೀನಿ. ಈ ಮೀನು ಸಾರು ಮಾಡಲು ಈಗ ನಾನು ಮೊದಲಿಗೆ ಸ್ಟವ್ ಹಚ್ಕೊಳ್ತೀನಿ. ಒಂದು ಪಾತ್ರೆನ ಬಿಸಿ ಮಾಡಲು ಇಟ್ಕೊಳ್ತೀನಿ. ಇದಕ್ಕೆ ಒಂದು 3 ಸ್ಪೂನು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಒಂದು ದೊಡ್ಡ ಸೈಜ್ ಈರುಳ್ಳಿನ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ. ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಹಾಕೋ ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗೇ ಬರುತ್ತೆ. ನನ್ನ ವೀಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಬನ್ನಿ ಈಗ ಹಸಿ ಶುಂಠಿ, ಕೊತ್ತಂಬರಿ, ಬೆಳ್ಳುಳ್ಳಿ ಪೇಸ್ಟ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದಾದಮೇಲೆ ಒಂದು 3/4 ಸ್ಪೂನಷ್ಟು ಅರಿಶಿನದ ಪುಡಿ ಸೇರಿಸ್ಕೊಳ್ತೀನಿ. ಅಚ್ಚ ಖಾರದ ಪುಡಿ 3.5 ಸ್ಪೂನು ಸೇರಿಸ್ಕೊಳ್ತಿದ್ದೀನಿ. ಈ ಟೈಮಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಖಾರ ಪುಡಿ ಸೇರಿಸ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಈಗ ಇದನ್ನು ಸಣ್ಣ ಉರಿಯಲ್ಲೇ ನಾವು ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಇದಾದಮೇಲೆ ಈಗ ಹುಣಸೆ ಹುಳಿ ಸೇರಿಸ್ಕೊಳ್ಳೋಣ. ಹುಳಿ, ಉಪ್ಪು, ಖಾರ ನಿಮ್ಮ ಮನೆಯಲ್ಲಿ ನೀವು ಯಾವ ಥರ ಊಟ ಮಾಡ್ತೀರೋ ಆ ಥರ ಹಾಕ್ಕೊಂಡು ಮಾಡ್ಕೊಳ್ಳಿ. ಈ ಥರ ಮೀನು ಸಾರಿಗೆ ಸ್ವಲ್ಪ ಖಾರ ಪುಡಿ ಹೆಚ್ಚಿಗೆ ಇದ್ರೇ
ಸಾಂಬಾರು ಟೇಸ್ಟಾಗಿರುತ್ತೆ. ಹಾಗಾಗಿ ನಾನು ನಮ್ಮ ಮನೇಲಿ ಯಾವ ಥರ ಊಟ ಮಾಡ್ತಾರೋ ಆ ಥರ ಹಾಕಿದ್ದೀನಿ. ನಾವು ಮೀನು ಸಾರಿಗೆ ಟೊಮಟೊ ಹಣ್ಣು ಹಾಕಲ್ಲ, ಬರೀ ಹುಳಿಯಲ್ಲಷ್ಟೇ ಮಾಡ್ತೀವಿ, ಹುಣಸೆ ಹುಳಿಯಲ್ಲಿ. ಹಾಗಾಗಿ ನಾನು ಅದೇ ಥರ ನಿಮಗೆ ತೋರಿಸಿದ್ದೀನಿ. ಈಗ ಕೊಬ್ಬರಿ ಮತ್ತು ಕಡಲೆ ಪುಡಿನ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಒಣ ಕೊಬ್ಬರಿ ಮತ್ತು ಕಡಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಸೇರಿಸ್ತಿದ್ದೀನಿ. ಇದೆಲ್ಲನೂ ಸಣ್ಣ ಉರಿಯಲ್ಲೇ ನಾವು ಫ್ರೈ ಮಾಡ್ಕೋಬೇಕು. ಈಗ ಒಣ ಕೊಬ್ಬರಿನ ಸೇರಿಸ್ಕೊಳ್ತೀನಿ. ಅದನ್ನು ಸಹ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸಪ್ರೇಟು. ಅದನ್ನು ಸೇರಿಸ್ಕೊಳ್ತೀನಿ. ಇದೆಲ್ಲನೂ ಸಣ್ಣ ಉರಿಯಲ್ಲೇ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ. ಈ ಥರ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಪುಡಿನ ಈಗ ಇದಕ್ಕೆ ಗರಂ ಮಸಾಲ ಪುಡಿ 1 ಸ್ಪೂನು ಹಾಕ್ತಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಸೇರಿಸ್ಕೊಳ್ತಿದ್ದೀನಿ. ಈಗ ಇದನ್ನು ಸಣ್ಣ ಉರಿಯಲ್ಲೇ ನಾವು ಫ್ರೈ ಮಾಡ್ಕೊಳ್ಳೋಣ. ಇದಾದಮೇಲೆ ಇದಕ್ಕೆ ನೀರು ಸೇರಿಸ್ಕೊಳ್ಬೇಕು. ನಮಗೆ ಎಷ್ಟು ಸಾಂಬಾರು ಬೇಕೋ ನೋಡ್ಕೊಂಡು ಅಷ್ಟು ನೀರು ಸೇರಿಸ್ಕೊಳ್ಬೇಕು. ನಾನು ಈ ಗಿಂಡಿಲಿ 2 ಅಳತೆ ನೀರು ಸೇರಿಸ್ಕೊಳ್ತಿದ್ದೀನಿ. ಈ ಟೈಮಲ್ಲಿ ನಾವು ಉರಿನ ಜಾಸ್ತಿ ಮಾಡ್ಕೊಳ್ಳೋಣ. ಫುಲ್ ಉರಿ ಇಟ್ಕೊಂಡು ಇದನ್ನು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ. 4 ಜನ ಇದ್ದೀವಿ ನಾವು. ಮಧ್ಯಾಹ್ನ ಊಟಕ್ಕೆ ಮತ್ತು ರಾತ್ರಿ ಊಟಕ್ಕೆ 2 ಟೈಮಿಗೆ ನನಗೆ ಇಷ್ಟು ಸಾಕು. ಹಾಗಾಗಿ ನಾನು 4 ಜನಕ್ಕಾಗೋಷ್ಟು ಮೀನು ಹುಳಿ ಮಾಡ್ತಾಯಿದ್ದೀನಿ. 4 ಜನ ಅಂದರೆ ನಾನು, ನಮ್ಮ ಹಸ್ಬೆಂಡು, ನನ್ನ ಮಗ, ನಮ್ಮ ಅತ್ತೆ 4 ಜನ ಇದ್ದೀವಿ. ಅದಕ್ಕೆ ನಾನು ಸಾಂಬಾರು ಇಷ್ಟು ಮಾಡ್ಕೊಳ್ತೀನಿ. ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಜನ ಇದ್ದೀರ ನೋಡ್ಕೊಂಡು ಅಷ್ಟು ನೀರು ಸೇರಿಸ್ಕೊಳ್ಳಿ. ನಿಮಗೆ ಅಷ್ಟು ಸಾಂಬಾರು ನೀವು ಮಾಡ್ಕೋಬೋದು. ಈಗ ಇದು ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿದೆ ಇಲ್ಲ ಅಂತ ಈಗಲೇ ನೋಡೋಣ. ಸ್ವಲ್ಪ ಹಾಕ್ಕೊಂಡು ಟೇಸ್ಟ್ ನೋಡ್ತೀನಿ ನಾನು. ಒಂದು ಸ್ವಲ್ಪ ಉಪ್ಪು ಹುಳಿ ಕಡಿಮೆ ಅನಿಸ್ತಾ ಇದೆ. ಹಾಗಾಗಿ ನಾನು ಇನ್ನೂ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತೀನಿ. ಇಷ್ಟು ಹಾಕ್ಕೊಳ್ತೀನಿ ಉಪ್ಪು. ಇದಾದಮೇಲೆ ಒಂದು ಸ್ವಲ್ಪ ಹುಣಸೆ ರಸನೂ ಸೇರಿಸ್ಕೊಳ್ತೀನಿ. ನಮ್ಮ ಮನೇಲಿ ಸ್ವಲ್ಪ ಹುಳಿ ಜಾಸ್ತಿನೇ ಊಟ ಮಾಡೋದು, ಹಾಗಾಗಿ ಸ್ವಲ್ಪ ಹುಳಿ ಹಾಕ್ಕೊಳ್ತೀನಿ ನಾನು. ನಿಮ್ಮ ಮನೆಯಲ್ಲಿ ನೀವು ಯಾವ ಥರ ಊಟ ಮಾಡ್ತೀರೋ ಹಾಗೆ ನೋಡಿ ಹಾಕ್ಕೊಳ್ಳಿ. ನೋಡ್ಕೊಂಡು ಅದಕ್ಕೆ ಸರಿಯಾಗಿ ನೀವು ಮಾಡ್ಕೊಳ್ಳಿ, ಚೆನ್ನಾಗುತ್ತೆ. ತುಂಬ ಚೆನ್ನಾಗಾಗಿದೆ ಈಗ ಹುಳಿ. ಇಷ್ಟು ಸಾಕು ಇದಕ್ಕೆ. ಇದು ಚೆನ್ನಾಗಿ ಕುದಿ ಬರುವಾಗ ನಾವು ಮೀನು ಸೇರಿಸ್ಕೊಳ್ಳೋಣ. ಈ ಥರ ಕುದಿಯುವಾಗ ಮೊದಲಿಗೆ ನಾನು ಮೀನಿನ ತಲೆಗಳ್ನ ಸೇರಿಸ್ಕೊಳ್ತೀನಿ. ನೋಡಿ, ಮೊದಲಿಗೆ ನಾನು ತಲೆ ಬುಲ್ಡಿ ಸೇರಿಸ್ಕೊತೀನಿ. ಯಾಕಂದರೆ ಇದು ಮುಂಚೆ ಒಂದು 2-3 ನಿಮಿಷ ಮುಂಚೆನೇ ಚೆನ್ನಾಗಿ ಬೇಯಬೇಕು. ಆಮೇಲೆ ಉಳಿದವು ಮೀನಿನ ಕಡಿನ ಹಾಕ್ಕೊಳ್ತೀನಿ. ನೋಡಿ, ಕೈ ಜಾರೇ ಬಿಡ್ತು, ಫಾಸ್ಟಾಗಿ ಬಿದ್ದೋಗ್ತದ್ರಲ್ಲಿ. ಸದ್ಯ ಏನು ಚೆಲ್ಲಿಲ್ಲ, ಏನೂ ಆಗಿಲ್ಲ. ಈಗ ನಾವು ಒಂದು ಸಲ ಮಿಕ್ಸ್ ಮಾಡಿ ಇದನ್ನು ಲಿಡ್ ಹಾಕಿ ಕುದಿಯಲು ಬಿಟ್ಬಿಡೋಣ. ಇದು ಒಂದು ಸ್ವಲ್ಪ ಕುದ್ಮೇಲೆ ನಾವು ಉಳಿದ ಮೀನನ್ನ ಸೇರಿಸ್ಕೊಳ್ಳೋಣ. ಈಗ ಮೀನಿನ ತಲೆ ಚೆನ್ನಾಗಿ 2 ನಿಮಿಷ ಬೇಯಲಿ. ಅದಾದಮೇಲೆ ಮುಚ್ಚಳ ತೆಗೆದು ಈಗ ನಾವು ಉಳಿದಿರೋ ಮೀನು ಕಡಿಗಳನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಥರ ಒಂದೊಂದೇ ಮೀನು ಕಡಿನ ತೆಗೆದು ಹಾಕಿ ನಿಧಾನಕ್ಕೆ. ಇಲ್ಲಾಂದರೆ ತಟ್ಟೆಯಲ್ಲಿರೋ ನೀರೆಲ್ಲ ಅದರೊಳಗೆ ಹೋಗ್ಬಿಡುತ್ತೆ. ಹಾಗಾಗಿ ನೀವು ತಟ್ಟೆಯಲ್ಲಿರೋ ನೀರನ್ನ ಹಾಕ್ಬೇಡಿ, ಒಂದೊಂದೇ ಪೀಸನ್ನ ತೆಗೆದಾಕಿ ಅವು ಬಿಟ್ಟಿರೋ ನೀರಿದೆಯಲ್ಲ ಅದನ್ನು ಚೆಲ್ಲಬೇಕು. ನೀರನ್ನ ಪೀಸಷ್ಟೇ ನಾವು ಈ ಥರ ನೀರೆಲ್ಲ ತೆಗೆದು ನೀರೆಲ್ಲ ನೋಡಿ ಈ ಥರ ಎಲ್ಲ ತೆಗೆದು ನಾನು ಸೇರಿಸ್ಕೊಳ್ತೀನಿ. ತಟ್ಟೆಯಲ್ಲಿರೋ ನೀರು ಮಾತ್ರ ಇದಕ್ಕೆ ಹಾಕ್ಕೊಳ್ಬಾರ್ದು. ಯಾಕೆಂದರೆ ನಮ್ಮ ಸಾಂಬಾರು ರೆಡಿಯಾಗಿದೆ, ಅದಕ್ಕೆ ನೀರೆಲ್ಲ ಏನು ಸೇರಿಸೋಂಗಿಲ್ಲ, ಬರೀ ಪೀಸ್ ಅಷ್ಟೇ ಸೇರಿಸಿ 5 ನಿಮಿಷ ಕುದಿಸ್ಕೊಂಡ್ರು ಸಾಕು, ಮೀನು ಸಾರು ರೆಡಿ ಆಗುತ್ತೆ. ಮೀನು ಸಾರು ಭಾಳ ಕುದಿಯಾಗಿಲ್ಲ, ಸ್ವಲ್ಪನೇ ಕುದಿಸ್ಕೊಂಡ್ರೆ ಸಾಕು. ಮೀನು ಸಾರು ಈಗ
ನೋಡಿ ಯಾವ ಥರ ಮೀನು ಸಾರು ಕುದೀತಾ ಇದೆ ಅಂತ. ಒಂದು 5 ನಿಮಿಷ ಬಿಟ್ಟಿದ್ದೀನಿ, ಈ ಥರ ಕುದೀತಾ ಇದೆ. ಈಗ ಒಂದು ಸಲ ಹಿಂಗೆ ಲೈಟಾಗಿ ಚೌಟ ಆಡ್ಸೋಣ, ಭಾಳ ಚೌಟ ಆಡ್ಸೋಂಗಿಲ್ಲ. ಒಂದು ಸ್ವಲ್ಪ ಪೀಸು ಇನ್ನೊಂದು ಸೈಡು ಬೇಯಲಿ ಅಂತ ನಾವು ಸ್ವಲ್ಪ ಚೌಟ ಆಡಿಸಿ ಮತ್ತೆ ಮುಚ್ಚಿಡ್ತೀನಿ. ಈಗ ಇದು ಸಾಂಬಾರೆಲ್ಲ ಆಗಿ ತಣ್ಣಗಾದ್ಮೇಲೆ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಒಂದು 1 ಅವರ್ ಹಂಗೆ ಬಿಟ್ಟರೆ ಉಪ್ಪು ಖಾರ ಎಲ್ಲ ಪೀಸು ಚೆನ್ನಾಗಿ ಹೀರ್ಕೊಂಡು ಸಾರು ಸಹ ಚೆನ್ನಾಗಿ ರುಚಿ ಅನಿಸುತ್ತೆ ಉಣ್ಣೋಕ್ಕೆ. ಬಿಸಿ ಬಿಸಿದು ಊಟ ಮಾಡೋಕ್ಕೆ ಮೀನು ಸಾರು ಅಷ್ಟು ಚೆನ್ನಾಗಿಲ್ಲ. ಸ್ವಲ್ಪ ಆರಿದ ಮೇಲೇ ಒಂದೆರಡು ಈಗ ಮಾಡಿಟ್ಟು ನೈಟ್ ಊಟಕ್ಕೆ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ನಾನು ಟೈಮ್ ಇಲ್ಲ, ಹಾಗಾಗಿ ಈಗಿನ ಊಟಕ್ಕೆ ನಾನು ಮಧ್ಯಾಹ್ನ ಊಟಕ್ಕೆ ಮಾಡಿದ್ದೀನಿ. ನಾನು ನೋಡಿ ರೆಡಿಯಾಗಿರೋ ಈ ಮೀನು ಸಾರನ್ನ ಸರ್ವ್ ಮಾಡ್ತಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಅಷ್ಟೇ ರುಚಿಯಾಗಿ ಸಹ ಆಗಿದೆ. ಈಗ ನಾವು ಟೇಸ್ಟ್ ನೋಡೋಣ. ಮೀನು ಎಷ್ಟು ಹದವಾಗಿ ಬೆಂದಿದೆ ನೋಡಿ, ತುಂಬ ಟೇಸ್ಟಿಯಾಗಿದೆ. ಈ ಮೆಥಡಲ್ಲಿ ನೀವು ಸಹ ಮೀನು ಸಾಂಬಾರು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.